ರೈಟ್ ಅವರೇ ಹಿಮ್ಮತ್ಕೊಪ್ಪಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಹಿಮ್ಮತ್ಕೊಪ್ಪಲ್ ಸ್ವಾಮಿ ಬೆಟ್ಟಕ್ಕೆ ಆ ಕಡೆಯಿಂದ ಬರ್ತಾ ಹೋಗೋಣ ಅಂತ. ಇದೆ ಬ್ಲ್ಯಾಕ್ ಕಲರ್ ಬ್ರಿಡ್ಜ್ ಇದೆ ಬ್ರಿಡ್ಜು ಫ್ಲೇವರ್ ಹತ್ತಿರ ಅದು ಮುಗಿಸ್ಬಿಡೋರೆ. ಗ್ಲಾಸ್ ಬ್ರಿಡ್ಜ್ ಇದೆ ನೋಡಿ ಲೆಫ್ಟಲ್ಲಿ. ನೀಟಾಗಿ ತೆಗಿಬೋದು. ಬಂಡೀಪುರ ಫಾರೆಸ್ಟ್ ಎಂಟ್ರಿ ಕೊಡ್ತಾ ಇದ್ದೀವಿ. ಈಗ ಸಮಯ ಮಧ್ಯೆ 10 ಗಂಟೆ ಆಗಿದೆ. ಮರಿಗಳಿದೆ ರೈಟಲ್ಲಿ ಎದುರುಗಡೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 7:30 ಆಗಿದೆ. ಇವತ್ತು ನಾವು ಟುವರ್ಡ್ಸ್ ಬಂಡೀಪುರ ಹೋಗ್ತಾ ಇದ್ದೀವಿ. ಬಂಡೀಪುರಿಂದ ಮಧುಮಲೈಯಿಂದ ಹಿಮ್ಮತ್ಕೊಪ್ಪಲ್ ಸ್ವಾಮಿ ಬೆಟ್ಟ ಒನ್ ಡೇ ಟ್ರಿಪ್ ಇದು. ಇವತ್ತು ಬಂದು 4ನೇ ತಾರೀಕು 9ನೇ ತಿಂಗಳು 2025. ಸೊ 4 ಜನ ಹೊರಟಿದ್ದೀವಿ. ಆನ್ ದ ವೇ ತಿಂಡಿ ಮಾಡ್ಕೊಳ್ಳೋಣ ಅಂತ. ನಂಜನಗೂಡು ಗುಂಡ್ಲುಪೇಟೆಲೆಲ್ಲ ತಿಂದ್ಕೊಂಡು ಓಡಬೇಕು. ಮೈಸೂರು ಏರ್ಪೋರ್ಟ್ ಹಾಕಿದಂಗೆ ಒಂದು ಟೋಲ್ ಇರುತ್ತೆ. ಸೊ ಇಲ್ಲಿ 20 ರೂಪಾಯಿ 25 ರೂಪಾಯಿನ ವಸೂಲಿ ಮಾಡ್ತಾರೆ. ನಾವು ಫ್ಲೈಓವರ್ ಅಂತ ಹೋಗ್ತಾ ಇಲ್ಲ. ಫ್ಲೈಓವರ್ ಹತ್ತಿದ್ರೆ ನಾವು ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಸೊ ಇಲ್ಲಿ ನಾವು ಲೆಫ್ಟ್ ಕಟ್ ಆಗ್ತಾ ಇದ್ದೀವಿ ಟುವರ್ಡ್ಸ್ ಊಟಿ ಕಡೆ. ಇದೇ ಹೊಸ ಫ್ಲೈಓವರು. ಒಂದು 2 ವರ್ಷನ 3 ವರ್ಷನ ಆಗಿರ್ಬೇಕು ಓಪನ್ ಆಗಿ. ಲೆಫ್ಟ್ ಅವರೇ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು ನಮ್ಮೂರಿಗೆ. ಸಮಯ ಬಂದು 9 ಗಂಟೆ ಆಗಿದೆ. ಗುಂಡ್ಲುಪೇಟೆ ಇನ್ನೊಂದು 3-4 ಕಿಲೋಮೀಟ್ರ್ ಇರೋಕ್ಕೆ ಉಡುಪಿ ವೆಜ್ ಅಂತ ಒಂದು ಹೋಟ್ಲಿಗೆ ನಿಲ್ಲಿಸಿದ್ದೀವಿ. ಸೊ ಇಲ್ಲಿ ತಿಂಡಿ ತಿನ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಉಡುಪಿ ವೆಜ್ಜಿಂದ ಹೊರಟಿದ್ದೀವಿ. ತಿಂಡಿ ಆಯಿತು, ಇಡ್ಲಿ ತಿಂದ್ವಿ. ಸೊ 9:35 ಆಗಿದೆ. ಇಲ್ಲಿಂದ ಮಧುಮಲೈ ಬಂದ್ಬಿಟ್ಟು ಇನ್ನೂ 30 ಕಿಲೋಮೀಟ್ರ್ ಇದೆ. ಸೊ ಇನ್ನೂ ಬೇಕು, ಒಂದು ನಿಧಾನಕ್ಕೆ ಹೋಗ್ತೀವಿ. 1 2 ಅವರ್ಸ್ ಬೇಕಾಗುತ್ತೆ. ಈಗ ಗುಂಡ್ಲುಪೇಟೆ ಜಂಕ್ಷನ್ ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಊಟಿ. ರೈಟ್ ಅವರೇ ವೈನಾಡು. ರೈಟ್ ಹಿಮ್ಮತ್ಕೊಪ್ಪಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಹಿಮ್ಮತ್ಕೊಪ್ಪಲ್ ಸ್ವಾಮಿ ಬೆಟ್ಟಕ್ಕೆ ಆ ಕಡೆಯಿಂದ ಬರ್ತಾ ಹೋಗೋಣ ಅಂತ. ಮೋಸ್ಟ್ಲಿ ಇಲ್ಲಿಂದ ಒಂದು 4 ಕಿಲೋಮೀಟರ್ ನಾವು ಒಳಗೆ ಹೋಗಬೇಕು. ಸೊ ಈಗ ಫಸ್ಟು ಬಂಡೀಪುರ ಮಧುಮಲೈ ಫಾರೆಸ್ಟ್ ನೋಡ್ಕೊಂಡು ವಾಪಸ್ ಬರ್ತೀವಿ ಹಿಮ್ಮತ್ಕೊಪ್ಪಲ್ ಸ್ವಾಮಿ ಬೆಟ್ಟಕ್ಕೆ. ವೈನಾಡ್ ಕಡಿಮೆ ಎದುರುಗಡೆ ನೋಡಿ ವ್ಯೂ ಮತ್ತು ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಚೂರು ಚೂರು ಮೋಡ.
ಇದೆ ಬಂಡೀಪುರ ಸಫಾರಿ ಪಾಯಿಂಟ್ ಇದೆ ಲೆಫ್ಟಲ್ಲಿ ಇರೋದು. ಸಫಾರಿಗೆ ಎಷ್ಟು? 600 ರೂಪಾಯಿ ಇದೆ. 600 640 ಏನೋ ಎಲ್ಲ ಅದು ಗೌರ್ಮೆಂಟ್. ಬಂಡೀಪುರ ಸಫಾರಿ ಪಾಯಿಂಟು ಕಾರ್ ಒಳಗಿತ್ತು, ಈಗ ಈಚೆ ನೀಟಾಗಿ ತೆಗಿಬೋದು. ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈಗ ಸಮಯ ಮಧ್ಯೆ 10 ಗಂಟೆ ಆಗಿದೆ. ಇಲ್ಲಿ ಬಂಡೀಪುರ ಫಾರೆಸ್ಟಲ್ಲಿ ಎಂಟ್ರಿ ಟಿಕೆಟ್ ಬಂದು ಕಾರ್ಗೆ 20 ರೂಪಾಯಿ ಇದೆ. ಅದು ಫಾಸ್ಟ್ ಆಗಿದ್ರೆ ಕಟ್ಟಾಗತ್ತೆ, ಇಲ್ಲ ಕ್ಯಾಶ್ ಕೊಟ್ಟು. ಒಂಚೂರು ನಿಮ್ಗೆ ಏರ್ ಪಿನ್ ಬೆಂಡ್ ಥರ ಇದೆ, ಅಷ್ಟೇನಿಲ್ಲ ಅಲ್ಲ. Elephant zone, do not stop. ಅದೇ ಹಿಂದೆ ಹೋಯ್ತಲ್ಲ, ಇಲ್ಲೇ ಚೆನ್ನಾಗಿತ್ತಪ್ಪ ಅಲ್ವಾ? ಸಡನ ಆನೆಗಳು ಎಲ್ಲ ಬಂದು ನಿಂತಿದೆ. ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಸಮಯ ಬಂದು 10:20 ಆಗಿದೆ. ಇಲ್ಲಿಂದ ಇನ್ನೊಂದು ಮಧುಮಲೈ ಇನ್ನೊಂದು 10-15 ಕಿಲೋಮೀಟ್ರ್ ಇರ್ಬೇಕು ಅನ್ಸುತ್ತೆ. ಸೊ ಮಧುಮಲೈಯಿಂದ ವಾಪಸ್ ರಿಟರ್ನ್ ಆಗ್ತೀವಿ ಟುವರ್ಡ್ಸ್ ಮೈಸೂರು ಕಡೆಗೆ. ಸೊ ಫಾರೆಸ್ಟಲ್ಲೇನೋ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ವಂತೆ ಫಾರೆಸ್ಟ್ ಒಳಗೆ. ಇದೆ ಅಲ್ವಾ ಎಲ್ಲ ಹೇಳ್ದೆ. ಅಲ್ಲೋಡಲ್ಲಿ ಲೆಫ್ಟ್ ಜಿಂಕೆ ಆಯ್ತು. ನಾನೇ ಹೊಡೆದೆ. ಇಲ್ಲೇ ಇಲ್ಲೇ ಇದೆನಾ ಮಧುಮಲೆಗೆ ಬಂದು ರೀಚ್ ಆಗಿದ್ದೀವಿ. ಸಮಯ ಬಂದು 10:30 ಆಗಿದೆ. ಬರೀ ಒಂದು ಒಂಟಿ ಸಲಗ ಸಿಕ್ತು, ಒಂದು ಕೋತಿ, ಜಿಂಕೆ ಕೊಟ್ಟರೆ ನೀವು ಸಿಗಲಿಲ್ಲ. ಅದಕ್ಕಿಂತ ನಮ್ಮ ಬಿಡ್ಲೇ ಎಲ್ಲ ಬೈಕ್ ಕರ್ಕೊಂಬಂದ್ರು. ಸೊ ಇಲ್ಲಿಂದ ಊಟಿ ಬಂದು 40 ಕಿಲೋಮೀಟ್ರ್ ಏನೋ ಆಗುತ್ತೆ ಅನ್ಸುತ್ತೆ. 40 to 50 ಕಿಲೋಮೀಟರ್ ಅಷ್ಟೇ ಊಟಿ ಇಲ್ಲಿಂದ. ಈ ಕಡೆ ಹೋಗೋದು ಮೆಟ್ರೋ. ಸ್ವಲ್ಪ ಮುಂದೆ ಹೋಗಿ ವಾಪಸ್ ಬರ್ತೀವಿ. ನೀಟಾಗಿ ಜೂಮ್ ಮಾಡು, ಅಲ್ಲಾಡ್ಬೇಡ. ಹುಡುಗಿ ಅನ್ಸುತ್ತೆ. ಹಂಗೆ ಇಟ್ಕೊ, ತಪ್ಪರು ಕೊಡು ನನಗೆ. ಗಾಡಿ ಮರಿಗಳಿದೆ ರೈಟಲ್ಲಿ ಎದುರುಗಡೆ. ತಮಿಳ್ನಾಡು ಫಾರೆಸ್ಟ್ ಆಗಿದ್ಕೊಳ್ಳೆ ಗುಡ್ಡೂರ್ಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಗುಡ್ಡೂರು ಏನೂ ಇಲ್ಲ ಅಲ್ಲಿ.
ಸೊ ವಾಪಸ್ ಊಟ ತೊಗೊಂಡು ಮಧುಮಲೈ ಕಡೆ ಹೋಗ್ತಾ ಇದ್ದೀವಿ ವಾಪಸ್ ಈಗ. ತಿಂಡಿ ಅಡುಗೆ ಕಾರ್ಯಕ್ರಮ ಆಯ್ತು. ಒಂಚೂರು ಮುಂದೆ ಹೋಗಿ. ಅರ್ಥ ಆಯ್ತಲ್ಲ ಬಂದಿದ್ದು ಇಲ್ಲೇ ಇರ್ತೀನಿ ಅಂತ ನಂಗೆ ಸಾಕಾಗ ನಾನು ಹೇಳ್ಕೊಂಡು ಚೆನ್ನಾಗಿ ಸುಮ್ಮನೆ ಭಾಳ ಅನಾಥನೆ ಆ್ಯಕ್ಚುಲಿ ಮಧುಮಲೈ ಇದ್ದಿದ್ದು ಸಾಗಿರೋ ಹೋಯ್ತಲ್ಲ ಅದ್ರ ಮೇಲೆ. ಅಲ್ಲ ಕೋಚಿ ನೋಡು ಇಲ್ಲಿ. ಓ ಎಷ್ಟು ಕೋಚಿ ಅಲ್ವಾ ಮುಂದೆ ಆರಾಮ ಓಡಾಡ್ತಾರೆ. ಇಲ್ಲಮ್ಮ ಹೆಣ್ಣು ಅನ್ಸುತ್ತಲ್ಲ. ಹೆಣ್ಣು ಸಾಕಿರೋ ಮಧುಮಲೈ ಇದು. ಈಗ ಮೈಸೂರು ಜೂಗೆ ಹಾಕ್ತೀನಿ. ಮಾತಾಡಿ ಎಷ್ಟು ಚೆನ್ನಾಗಿದೆ ಬಂಗಾರ ಎಲ್ಲ. ಕೋತಿ ತೆಗಿತಿದ್ದೀರಾ? ಭಯ ನನಗಿಲ್ಲ. ಅಲ್ಲಿ ಮುಂದೆ ಗಾಡಿ ಓಡ್ತು ನೋಡಿ ಕೋತಿ ಥರನೇ ಇದ್ದ. ಫೈಟಿಂಗ್ ಆಡ್ದು. ಲೆಫ್ಟಲ್ಲಿ ಹೋಗ್ತಾನೆ ಅಷ್ಟಿಲ್ಲ. ಸಮಯ ಬಂದು 11:40 ಮಧುಮಲೈಯಿಂದ ಈಗ ಟುವರ್ಡ್ಸ್ ಬಂಡೀಪುರ ಹೋಗ್ತಾ ಇದ್ದೀವಿ. ಒಂದು 3-4 ಆನೆಗಳು ಕಾಣಿಸ್ತು, ಬಟ್ ಅದರಲ್ಲಿ ಒಂದೆರಡು ಏನೋ ಸಾಕಿರೋದು, ಇನ್ನೊಂದೆರಡು ಕಾಡಾನೆ. ತಮಿಳ್ನಾಡಿಂದ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ ಬಂಡೀಪುರ ಫಾರೆಸ್ಟ್ಗೆ. ಸಮಯ ಬಂದು 11:50. ಬೈಕ್ ಇರ್ತಾರಲ್ಲ, ನಾವು ನೋಡಿ ವೆಲ್ಕಮ್ ಟು ಕರ್ನಾಟಕ. ವೆಲ್ಕಮ್ ಟು ಕರ್ನಾಟಕ. ಹಳೇ ಬೋರ್ಡು, ಹಳೆ ಆರ್ಚು ಅವನು ನೋಡಿ ಹೆಂಗಿತ್ತಲ್ಲ. ಹೊಸ ಆಗುತ್ತೆ ಮೆಟ್ರೋದು. ಯೂಟ್ಯೂಬ್ ಅಲ್ಲ. ಕೇರಳ ಗಾಡಿಯಿಂದ ಸಮಯ ಬಂದು 12:25 ಈಗ ಬಂಡೀಪುರ ಹಳೇದು ಸಫಾರಿ ಜಾಗ ಐತಲ್ಲ, ಅದು ಹಾಕಿ ಬಂದಿದ್ದೀವಿ. ಈಗ ಹಳೆ ಸಫಾರಿ ಪಾಯಿಂಟಿಂದನೇ ಸ್ಟಾರ್ಟ್ ಆಗ್ತೀವಿ ಅವಾಗ. ಸೊ ಇಲ್ಲೇ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಟುವರ್ಡ್ಸ್ ನಿಮ್ಮದು ವಾಪಸ್ ಮಾಡ್ಬಿಟ್ಟು ಹೋಗ್ತೀವಿ. ಬಂಡೀಪುರ ಟೈಗರ್ ರಿಸರ್ವ್. ಸಮಯ ಬಂದು 12:30 ಈಗ ಟುವರ್ಡ್ಸ್ ಹಿಮತ್ಗೋಪಾಲ ಸ್ವಾಮಿ ಬೆಟ್ಟ ಕಡೆ ಹೊರಟಿದ್ದೀವಿ. ಇಲ್ಲೇನೋ ಸ್ವಲ್ಪ ನಿಲ್ಲಿಸಿದ್ವಿ, ಏನೋ ಟೈಮ್ ಪಾಸ್ ಆಗಲಿಲ್ಲ ಇಲ್ಲಿ. ಸೊ ಹಿಮತ್ಗೋಪಾಲ ಸ್ವಾಮಿ ಬೆಟ್ಟ ಚೆನ್ನಾಗಿರುತ್ತೆ ಸೀನ್ರಿ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಬಂಡೀಪುರ ಫಾರೆಸ್ಟಿಂದ ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಈಗ ಈ
ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.